ಈ ವಿಡಿಯೋ ಒಮ್ಮೆ ನೋಡಿ. ಈ ಸೊಗಲಾಡಿಗಳು ಜನರಿಗೆ ನಮ್ಮ ಲಿಂಗಾಯತ ಧರ್ಮದಲ್ಲಿ ತಿಥಿ ದಿವಸ ಜಯಂತಿ ಮಾಡುವ ಪದ್ಧತಿ ಇಲ್ಲ, ಅದು ಮೂಢನಂಬಿಕೆ ಅಂತ ಜನರ ಮುಂದು ಬೊಗಳುವ ಬಂಡರು ಹಾಗೂ ಪಂಚಾಂಗವನ್ನು ವಿರೋಧ ಮಾಡುವ ಇವರು ಅದೇ ಪಂಚಾಂಗ ಪದ್ಧತಿಯಲ್ಲಿ ಬಸವಣ್ಣ ಹುಟ್ಟಿದ ದಿನವನ್ನು ಬಸವ ಜಯಂತಿ ಎಂದು ಆಚರಿಸುವ ಸೊಗಲಾಡಿಗಳು ಇವರು. ಪಂಚಾಂಗ ಕೇಳಕ್ ಹೋಗ್ತಿರಲ್ಲ, ಯಾವ ನಕ್ಷತ್ರದಲ್ಲಿ ಸತ್ತಾನಂತ ಮುಳ್ಳು ಬಡಿಯಾಕ ಕೇಳಕ್ ಹೋಗ್ತಾರ. ಸತ್ತು ಕೂಡಲೇ ನಮ್ಮವ್ವ ಎತ್ತಾಗೋದ್ಲು ಅಂತ, ನಿಮ್ಮವ್ವ ಎತ್ತಾಗೋಗ್ರು ವರದಿ ತರಲಿಲ್ಲ, ಸತ್ತ ಮ್ಯಾಗ ಪುನಃ ತಿಥಿ ಮಾಡ್ತಾರ್ರಿ. ನೋಡ್ಬೇಕು ಸೊಸೆಗೆ ಎಂತ ಸೇರಬೇಕಂತ ತಂದು ಧೂಪ ಹಾಕ್ತಾಳೆ. ಇರುವಾಗತ್ತೆ ಗನ್ನ ಹಾಕೋದಿಲ್ಲ. ಲಿಂಗಾಯತ ಧರ್ಮದಲ್ಲಿ ತಿಥಿ ಇಲ್ಲ, ಪುಣ್ಯ ತಿಥಿಗಳಿಲ್ಲ, ವಾರ ಇಲ್ಲ, ದಿನ ಇಲ್ಲ. ವಾರವಂದರಿಯೇ ದಿನವಂದರಿಯೇ ಏನೆಂದರಿ. ತಿಥಿ ಗಿತಿ ಮಾಡಬಾರದು ಅಂತ ಹೇಳ್ತಾರ ಯಾರು? ಲಿಂಗಾಯತ ಧರ್ಮದಲ್ಲಿ ತಿಥಿ ಇಲ್ಲ, ಪುಣ್ಯ ತಿಥಿಗಳಿಲ್ಲ, ವಾರ ಇಲ್ಲ, ದಿನ ಇಲ್ಲ. ವಾರವಂದರಿಯೇ ದಿನವಂದರಿಯೇ ಏನೆಂದರಿ. ತಿಥಿ ಗಿತಿ ಮಾಡಬಾರದು ಅಂತ ಹೇಳ್ತಾರ ಯಾರು? ಪಂಚಾಂಗ ಕೇಳಕ್ ಹೋಗ್ತಿರಲ್ಲ, ಯಾವ ನಕ್ಷತ್ರದಲ್ಲಿ ಸತ್ತಾನಂತ ಮುಳ್ಳು ಬಡಿಯಾಕ ಕೇಳಕ್ ಹೋಗ್ತಾರ. ಸತ್ತು ಕೂಡಲೇ ನಮ್ಮವ್ವ ಎತ್ತಾಗೋದ್ಲು ಅಂತ, ನಿಮ್ಮವ್ವ ಎತ್ತಾಗೋಗ್ರು ವರದಿ ತರಲಿಲ್ಲ, ಸತ್ತ ಮ್ಯಾಗ ಪುನಃ ತಿಥಿ ಮಾಡ್ತಾರ್ರಿ. ನೋಡ್ಬೇಕು ಸೊಸೆಗೆ ಎಂತ ಸೇರಬೇಕಂತ ತಂದು ಧೂಪ ಹಾಕ್ತಾಳೆ. ಇರುವಾಗತ್ತೆ ಗನ್ನ ಹಾಕೋದಿಲ್ಲ. ಲಿಂಗಾಯತ ಧರ್ಮದಲ್ಲಿ ತಿಥಿ ಇಲ್ಲ, ಪುಣ್ಯ ತಿಥಿಗಳಿಲ್ಲ, ವಾರ ಇಲ್ಲ, ದಿನ ಇಲ್ಲ. ವಾರವಂದರಿಯೇ ದಿನವಂದರಿಯೇ ಏನೆಂದರಿ. ತಿಥಿ ಗಿತಿ ಮಾಡಬಾರದು ಅಂತ ಹೇಳ್ತಾರ ಯಾರು? ದಾರಿದೀಪ ನ್ಯೂಸ್ ಬಂಧುಗಳಿಗೆ ಸ್ವಾಗತ. ಇಂದು ನಾವು ಹೇಳುವ ವಿಷಯ ಏನೆಂದರೆ ಅಕ್ಷಯ ತೃತೀಯದ ವೈಶಿಷ್ಟ್ಯ, ಧಾರ್ಮಿಕ ಮತ್ತು ಜ್ಯೋತಿಷ್ಯ ಹಿನ್ನೆಲೆ ಅನ್ನೋ ಬಗ್ಗೆ. ಬಂಧುಗಳೇ, ಶಾಸ್ತ್ರಗಳ ಪ್ರಕಾರ ಅಕ್ಷಯ ತೃತೀಯವನ್ನು ಸ್ವಯಂ ಸಿದ್ಧ ಮುಹೂರ್ತ ಎಂದು ಕರೆಯಲಾಗುತ್ತದೆ. ಅಂದರೆ ಗ್ರಹಗತಿ. ಈ ದಿನದಂದು ಸೂರ್ಯ ಮತ್ತು ಚಂದ್ರ ಇಬ್ಬರೂ ತಮ್ಮ ಉಚ್ಚ ಸ್ಥಾನದಲ್ಲಿ ಇರುತ್ತಾರೆ. ಸೂರ್ಯ ಮೇಷರಾಶಿಯಲ್ಲಿ, ಚಂದ್ರ ವೃಷಭ ರಾಶಿಯಲ್ಲಿ. ಇದು ಅತ್ಯಂತ ಅಪರೂಪದ ಮತ್ತು ಶುಭಕರ ಸ್ಥಿತಿ. ಅಕ್ಷಯ ಫಲ. ಅಕ್ಷಯ ಎಂದರೆ ಎಂದಿಗೂ ನಾಶವಾಗದ್ದು ಎಂದರ್ಥ. ಈ ದಿನ ಮಾಡುವ ಒಳ್ಳೆಯ ಕಾರ್ಯಗಳು, ದಾನ ಮತ್ತು ಸತ್ಕರ್ಮಗಳ ಫಲ ಎಂದಿಗೂ ಮುಗಿಯುವುದಿಲ್ಲ ಎಂಬ ನಂಬಿಕೆಯಿದೆ. ಹೀಗಾಗಿ ಇಂದು ಯಾವುದೇ ಸಮಯ ನೋಡದೆ ಏನೇ ಶುಭಾಶಯಗಳು ಮಾಡಲು ಅತಿ ಸೂಕ್ತ ಎಂದು ನಂಬಲಾಗಿದೆ. ಇದನ್ನೇ ಪಂಚಾಂಗ ಹೇಳುತ್ತದೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಅಕ್ಷಯ ತೃತೀಯವು ಪ್ರಾಕೃತಿಕವಾಗಿ ಮತ್ತು ಜ್ಯೋತಿಷ್ಯ ಶಾಸ್ತ್ರದ ರೀತ್ಯ ಒಂದು ಅತ್ಯಂತ ಶುಭ ಮುಹೂರ್ತವಾದರೆ, ಅಂತಹ ಪವಿತ್ರ ದಿನದಂದೇ ಎಲ್ಲಾ ಶುಭ ಕಾರ್ಯಗಳು ನೆರವೇರುತ್ತವೆ. ಅಕ್ಷಯ ತೃತೀಯ ವರ್ಸಸ್ ಬಸವ ಜಯಂತಿ. ಅಸಲಿ ಇತಿಹಾಸವೇನು? ನಾವು ಯಾವುದನ್ನು ಮರೆಯುತ್ತಿದ್ದೇವೆ? ಇಂದು ನಾವು ಚರ್ಚಿಸಲಿರುವ ವಿಷಯ ಬಹಳ ಸೂಕ್ಷ್ಮ ಹಾಗೂ ಅಷ್ಟೇ ಪ್ರಮುಖ. ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ. ಇಂದು ಜಗತ್ತು ಅಕ್ಷಯ ತೃತೀಯ ಎಂದು ಆಚರಿಸುತ್ತಿದೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಅಕ್ಷಯ ತೃತೀಯದ ಅಸಲಿ ವೈಜ್ಞಾನಿಕ ಮತ್ತು ಜ್ಯೋತಿಷ್ಯ ಶಾಸ್ತ್ರದ ಮಹತ್ವವನ್ನು ಬದಿಗಿಟ್ಟು ಕೇವಲ ಭಾವನಾತ್ಮಕವಾಗಿ ಅಥವಾ ವಾಣಿಜ್ಯೀಕರಣದ ದೃಷ್ಟಿಯಿಂದ ಇದನ್ನು ನೋಡಲಾಗುತ್ತಿದೆಯೇ? ಇಂದು ಅಕ್ಷಯ ತೃತೀಯದ ಶಕ್ತಿ ಏನು ಮತ್ತು ಬಸವಣ್ಣನವರು ಇದೇ ದಿನ ಜನಿಸಿದ್ದರು ಅನ್ನಬಹುದೇ ಹೊರತು ಬಸವ ಜಯಂತಿಗೂ ಅಕ್ಷಯ ತೃತೀಗೂ ಯಾವುದೇ ಸಂಬಂಧವಿಲ್ಲ. ಅಕ್ಷಯ ತೃತೀ ಶುಭ ಎನ್ನಬಹುದು, ಆದರೆ ಈ ಸೊಗಲಾಡಿಗಳು ಬಸವ ಜಯಂತಿ ಶುಭ ದಿನ ಎಂದು ಜನರಿಗೆ ಮಂಕುಬುದ್ಧಿ ಎರಚುಟ್ಟಿದ್ದಾರೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇದನ್ನು ಸ್ವಯಂ ಸಿದ್ಧ ಮುಹೂರ್ತ ಎಂದಲಾಗುತ್ತದೆ. ಯಾಕೆ ಗೊತ್ತಾ? ವರ್ಷದ 365 ದಿನಗಳಲ್ಲಿ ಸೂರ್ಯ ಮತ್ತು ಚಂದ್ರ ಇಬ್ಬರೂ ತಮ್ಮ ಪರಮ ಉಚ್ಚಸ್ಥಾನದಲ್ಲಿ ಇರುವ ಏಕೈಕ ದಿನವಿದು. ಸೂರ್ಯನು ಆತ್ಮಕ್ಕೆ ಕಾರಕ, ಚಂದ್ರನು ಮನಸ್ಸಿಗೆ ಕಾರಕ. ಇಬ್ಬರೂ ಬಲಿಷ್ಠರಾಗಿರುವ ಈ ದಿನದಂದು ನೀವು ಮಾಡುವ ಸಂಕಲ್ಪಕ್ಕೆ ಅಸಾಧಾರಣ ಶಕ್ತಿ ಇರುತ್ತದೆ. ಇದನ್ನು ಯುಗಾದಿಯಷ್ಟೇ ಪವಿತ್ರ ಎನ್ನಲು ಕಾರಣ, ಈ ದಿನದಿಂದಲೇ ತ್ರೇತಾಯುಗ ಆರಂಭವಾಯಿತು ಎಂಬ ನಂಬಿಕೆ. ಅಂದರೆ ಇದು ಕೇವಲ ಒಂದು ಹಬ್ಬವಲ್ಲ, ಕಾಲಚಕ್ರದ ಒಂದು ಮಹತ್ವದ ತಿರುವು. ಬಸವಣ್ಣನವರು ಜನಿಸಿದ್ದು ವೈಶಾಖ ಶುದ್ಧ ತೃತೀಯದ ರೋಹಿಣಿ ನಕ್ಷತ್ರದಲ್ಲಿ. ರೋಹಿಣಿ ನಕ್ಷತ್ರಕ್ಕೆ ಅಧಿಪತಿ ಚಂದ್ರ. ಮೇಲೆ ಹೇಳಿದಂತೆ ಅಕ್ಷಯ ತೃತೀಯದಂದು ಚಂದ್ರ ಉಚ್ಚಸ್ಥಾನದಲ್ಲಿರುತ್ತಾನೆ. ಆದರೆ ಇಂದು ಏನಾಗುತ್ತಿದೆ? ಅಕ್ಷಯ ತೃತೀಯ ಎಂದರೆ ಕೇವಲ ಚಿನ್ನ ಖರೀದಿಸುವ ದಿನ ಎಂದು ಬಿಂಬಿಸಲಾಗುತ್ತಿದೆ. ಇದು ಅಸಲಿ ವಿಷಯವನ್ನು ಮರೆಮಾಸುವ ಹುನ್ನಾರ. ಖಂಡಿತ ಸಿದ್ಧಾಂತದ ಹೆಸರಿನಲ್ಲಿ ಜನರನ್ನು ಮರಳು ಮಾಡುವ ಇಂತಹ ಬೌದ್ಧಿಕ ದಿವಾಳಿತನವನ್ನು ಪ್ರಶ್ನಿಸಲೇಬೇಕು. ಪ್ರಗತಿಪರತೆಯ ಮುಖವಾಡ ಧರಿಸಿ ಪಂಚಾಂಗವನ್ನು ಹೀಯಾಳುತ್ತಲೇ ಅದೇ ಮುಹೂರ್ತದ ಲಾಭ ಪಡೆಯುವ ಈ ಬೌದ್ಧಿಕ ದೂಗಲಬಾಜಿ ಹಾಗೂ ಭಂಡರು ಇವರು. ವೈಚಾರಿಕತೆಯ ಹೆಸರಿನಲ್ಲಿ ವ್ಯಾಪಾರ.
ಪಂಚಾಂಗವನ್ನು ಮೂಢನಂಬಿಕೆ ಎಂದು ವೇದಿಕೆಗಳ ಮೇಲೆ ಭಾಷಣ ಮಾಡುವವ ಮಹಾ ನೀಚ ಗುಣ ಹಾಗೂ ಅವನ ಚೇಲಾಗಳು ಹಾಗೂ ಎಲ್ಲ ಭಂಡ ಶರಣರು ಬಸವಣ್ಣನವರ ಜನ್ಮದಿನವನ್ನು ಆಚರಿಸಲು ಮಾತ್ರ ಅದೇ ಪಂಚಾಂಗದ ವೈಶಾಖ ಶುದ್ಧ ತೃತೀಯಕ್ಕೆ ಕಾಯುತ್ತಾರೆ. ಇವರಿಗೆ ಪಂಚಾಂಗ ಸೊಳ್ಳಾದರೆ ಅದರಲ್ಲಿರುವ ತಿಥಿ ಸತ್ಯವಾಗುವುದು ಹೇಗೆ? ಒಂದು ವೇಳೆ ಪಂಚಾಂಗದ ಲೆಕ್ಕಾಚಾರವೇ ಸೊಳ್ಳಾಗಿದ್ದರೆ ಬಸವಣ್ಣನವರು ಅಂದು ಹುಟ್ಟಿದ್ದು ಇವರಿಗೆ ತಿಳಿಯಲು ಹೇಗೆ ಸಾಧ್ಯ? ಇದು ಕೇವಲ ಜನರಿಗೆ ಮಂಕುಬುದಿ ಎರಚಿ ತಮ್ಮ ಅಸ್ತಿತ್ವ ಉಳಿಸಿಕೊಳ್ಳುವ ನಾಟಕ. ಮುಹೂರ್ತದ ಗುಲಾಮಗಿರಿ. ಬಸವಣ್ಣನವರು ದಿನವಂತ್ಯ ಮಾಡಬೇಡಿ, ತಿಥಿಯಂತ್ಯ ಮಾಡಬೇಡಿ ಎಂದು ಹೇಳಿದರು. ಅಂದರೆ ಶರಣರಿಗೆ ಪ್ರತಿದಿನವೂ ಶುಭ ದಿನವೇ ಎಂದು ಬೀದಿಯಲ್ಲಿ ಬೀದಿ ನಾಯಿತರ ಬೊಗಳುತ್ತಾ ಸ್ಮಶಾನದಲ್ಲಿ ಊಟ ಮಾಡಿ ಅಲ್ಲೇ ಮಲಗಿ ಹಾಗೂ ಅಮಾವಾಸ್ಯೆ ದಿನದಂದು ಮದುವೆ ಮಾಡಿಸುತ್ತಾ ಪಂಚಾಂಗ ಪದ್ಧತಿಯಲ್ಲಿ ಮದುವೆ ಮಾಡಿಕೊಳ್ಳುವವರ ಬಗ್ಗೆ ಹೀನಾಯವಾಗಿ ತೆಗಳುವ ಈ ಭಂಡರು ಇವರು. ಆದರೆ ಈ ಸೊಗಲಾಡಿಗಳು ಬಸವ ಜಯಂತಿಯ ಮೆರವಣಿಗೆಗೆ ಕಾರ್ಯಕ್ರಮಕ್ಕೆ ಅದೇ ಪಂಚಾಂಗ ಹೇಳುವ ಅಕ್ಷಯ ತೃತೀಯದ ಮುಹೂರ್ತವನ್ನೇ ಬಳಸಿಕೊಳ್ಳುತ್ತಾರೆ. ಇವರಿಗೆ ಸಿದ್ಧಾಂತಕ್ಕಿಂತ ಆ ದಿನದಂದು ಸಿಗುವ ಜನಸ್ತೋಮ ಮತ್ತು ಪ್ರಚಾರವೇ ಮುಖ್ಯವಾಗಿದೆ. ಇದು ಬಸವಣ್ಣನವರ ತತ್ವಕ್ಕೆ ಮಾಡುತ್ತಿರುವ ಅತಿ ದೊಡ್ಡ ದ್ರೋಹ. ನಕ್ಷತ್ರದ ಶಕ್ತಿಯನ್ನು ಒಪ್ಪದ ಅಸಹಾಯಕತೆ. ಅಕ್ಷಯ ತೃತೀಯದಂದು ಸೂರ್ಯಚಂದ್ರರ ಸ್ಥಾನ ಬದಲಾವಣೆಯಿಂದ ಪ್ರಕೃತಿಯಲ್ಲಿ ಆಗುವ ಬದಲಾವಣೆಯನ್ನು ಜ್ಯೋತಿಷ್ಯಶಾಸ್ತ್ರ ವಿವರಿಸುತ್ತದೆ. ಇದನ್ನು ವಿಜ್ಞಾನ ಎಂದು ಒಪ್ಪಿಕೊಳ್ಳುವ ಧೈರ್ಯ ಇವರಿಗಿಲ್ಲ. ಬದಲಾಗಿ ಆ ದಿನದ ಪವಿತ್ರತೆಯನ್ನು ನಂಬುವ ಜನರ ಭಾವನೆಯನ್ನು ಬಳಸಿಕೊಂಡು ಅದನ್ನು ಬರೀ ಹಬ್ಬವಾಗಿ ಮಾರ್ಪಡಿಸಿ ಅಸಲಿ ಖಗೋಳ ಸತ್ಯವನ್ನು ಹೂತು ಹಾಕುತ್ತಿದ್ದಾರೆ. ಅನುಕೂಲ ಸಿಂಧು ವೈಚಾರಿಕತೆ. ಇವರ ವೈಚಾರಿಕತೆ ಎಂತಹದ್ದು ಎಂದರೆ ಗ್ರಹಣ ಬಂದಾಗ ತರ್ಕ ಮಾಡುತ್ತಾರೆ, ಗ್ರಹಣದ ಬಗ್ಗೆ ಬಾಯಿಗೆ ಬಂದ ಹಾಗೆ ಬೊಗಳುತ್ತಾರೆ, ಲಗ್ನ ಪತ್ರಿಕೆ ಬಂದಾಗ ಪಂಚಾಂಗವನ್ನು ಪುರೋಹಿತರನ್ನು ಹೀಯಾಳುತ್ತಾರೆ, ಕಲ್ಲು ದೇವರು ದೇವರಲ್ಲ ಎನ್ನುತ್ತಾ ಕಲ್ಲನ್ನು ಕೈಯಲ್ಲಿ ಹಿಡಿದುಕೊಂಡು ಪೂಜಿಸುತ್ತಾರೆ, ದೇವಸ್ಥಾನ ವಿರೋಧ ಮಾಡುತ್ತಾ ತಮ್ಮದೇ ಕೂಡಲ ಸಂಗಮ, ಬಸವನ ಬಾಗೇವಾಡಿ, ಶ್ರೀಶೈಲ ಹೀಗೆ ತಮ್ಮದೇ ದೇವಸ್ಥಾನದ ಬಗ್ಗೆ ಯಾವುದೇ ಟೀಕೆ ಮಾಡಲ್ಲ. ಆದರೆ ಬೇರೆ ದೇವಸ್ಥಾನದ ಬಗ್ಗೆ ಹೀನಾಯವಾಗಿ ತೆಗಳುತ್ತಾ ಹುಚ್ಚನಾಯಿತರ ಬೀದಿಯಲ್ಲಿ ಬೊಗಳುತ್ತಾರೆ. ಸನಾತನ ಹಿಂದೂ ಧರ್ಮ ವಿರೋಧಿಸಿ ಅದೇ ಧರ್ಮದ ಆಚರಣೆಯ ಕಾವಿ, ವಿಭೂತಿ, ರುದ್ರಾಕ್ಷಿ ಧರಿಸಿ ನಾವು ಸನಾತನಿ ವಿರೋಧಿಗಳು ಅನ್ನುವ ಭಂಡರು ಇವರು. ದೇವಸ್ಥಾನದ ಕಾಣಿಕೆ, ಹುಂಡಿ ಹಣದ ಬಗ್ಗೆ ತೆಗಳುತ್ತಾ ದೇವರು ನಿಮಗೆ ಹಣ ಹಾಕು ಎಂದು ಹೇಳುವನೇ ಎನ್ನುತ್ತಾ ಇಲ್ಲಿಯೂ ತಮ್ಮ ನೀಚ ಬುದ್ಧಿ ಬಿಟ್ಟಿಲ್ಲ. ಆದರೆ ಅದೇ ಹಣ ಮುಜರಾಯಿ ಖಾತೆಗೆ ಜಮಾ ಆದ ಹಣಕ್ಕೆ ಭಿಕ್ಷೆ ಬೇಡಲು ರಾಜಕಾರಣಿಗಳ ಮುಂದೆ ಭಿಕಾರಿಗಳ ಹಾಗೆ ನಿಲ್ಲುವ ಮೂರು ಬಿಟ್ಟವರು ಇವರು. ವಿಡಿಯೋಗೆ ಹರಿತವಾದ ಪಂಚ್ಲೈನ್. ಪಂಚಾಂಗದ ಪುಟಗಳನ್ನು ಹರಿಯುವ ಮಾತಾಡುವ ನೀವು ಅದೇ ಪುಟಗಳಲ್ಲಿ ಬರದ ಮುಹೂರ್ತದಂದೇ ಹಬ್ಬ ಮಾಡುವುದು ಎಂತಹ ಸೊಗಲಾಡಿತನ. ಬಸವಣ್ಣನವರ ವಿಚಾರಗಳನ್ನು ಅರಿಯುವ ಶಕ್ತಿ ನಿಮಗಿಲ್ಲ. ಕನಿಷ್ಠ ಆ ಮುಹೂರ್ತವನ್ನು ಗುರುತಿಸಿದ ಪೂರ್ವಜರ ಜ್ಞಾನವಾದರೂ ಗೌರವಿಸುವ ಪ್ರಾಮಾಣಿಕತೆ ತೋರಿ. ಜನರನ್ನು ಮಂಕುಬುದಿ ಎರಚಿ ಮರಳು ಮಾಡುವುದನ್ನು ನಿಲ್ಲಿಸಿ. ಮಹಾಜನತೆ, ನಿಮಗೆ ಅನೇಕ ಬಾರಿ ಮನವರಿಕೆ ಮಾಡಿದ್ದೇವೆ. ಆದರೂ ನೀವು ಇವರನ್ನು ನಂಬುವ ನೀವು ಇನ್ನಾದರೂ ಅರ್ಥ ಮಾಡಿಕೊಳ್ಳಿ. ಇವರು ನಿಮ್ಮ ಉದ್ಧಾರಕಾರಲ್ಲ, ಸಮಾಜ ಉದ್ಧಾರಕರಲ್ಲ. ಇವರು ಸಮಾಜ ಹಾಗೂ ಧರ್ಮ ಒಡೆಯಲು ಸುಪಾರಿ ಪಡೆದವರು. ಇಂದು ನಿಮ್ಮ ಕಣ್ಣು ಮುಂದೆ ಇದ್ದರೂ ನಿಮಗೆ ಅರಿವಾಗುತ್ತಲ್ಲ. ಈಗಲಾದರೂ ಎಚ್ಚೆತ್ತುಕೊಳ್ಳಿ ಅಂತ ಹೇಳುತ್ತಾ, ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.